ಮೈಸೂರು ಮಹಾನಗರ ಪಾಲಿಕೆ ಸಾಕಷ್ಟು ಇತಿಹಾಸ ಉಳ್ಳಂತಹ ಪಾರಂಪರಿಕ ಕಟ್ಟಡ ಇದಾಗಿದೆ. ಇನ್ನು ಪಾರಂಪರಿಕ ಕಟ್ಟಡದಲ್ಲಿ ಹಳೆ ಕೌನ್ಸಿಲ್ ಸಭೆ ಏನಿದೆ, ಈ ಒಂದು ಕೌನ್ಸಿಲ್ ಹಾಲ್ ಈಗ ಮೇಲ್ಗಡೆ ಚಾವಣಿ ಕುಸಿದು ಬಿದ್ದಿರುವಂಥ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ನಾನಿವತ್ತು ಮೈಸೂರಿನ ಮಹಾನಗರ ಪಾಲಿಕೆಯ ಒಂದು ಹಳೆಯ ಕೌನ್ಸಿಲ್ನಲ್ಲಿದ್ದೇನೆ. ಸಾಕಷ್ಟು ಒಂದು ರೀತಿ ಅಂದರೆ ನಗರ ಪಾಲಿಕೆ ಸದಸ್ಯರಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಕಲಾಪಗಳು ಕೂಡ ಈ ಒಂದು ಜಾಗದಲ್ಲಿ ನಡೀತಾ ಇತ್ತು. ಇನ್ನು ಇದೇ ಜಾಗದಲ್ಲಿ ಇವಾಗ ಚಾವಡಿ ಕೂಡ ಮೇಲಿನ ಅಂದರೆ ಮೈಸೂರಿನ ಮಹಾನಗರ ಪಾಲಿಕೆಯ ಚಾವಡಿ ಕುಸಿದು ಬಿದ್ದಿರುವಂಥ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಅಂದರೆ ಮೈಸೂರು ಮಹಾನಗರ ಪಾಲಿಕೆಗೆ ಅದರದೇ ಆದಂಥ ಇತಿಹಾಸ ಇದೆ, ಒಂದು ರೀತಿ ಪಾರಂಪರಿಕ ಕಟ್ಟಡ ಇದಾಗಿರುವಂಥದ್ದು. ಮೇಲ್ಗಡೆ ಅಂದರೆ ಮೈಸೂರು ಮಹಾನಗರ ಪಾಲಿಕೆ ಸೋರು ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜಕ್ಕೂ ಕೂಡ ಇದೊಂದು ರೀತಿಯ ದುರಾದೃಷ್ಟವಾದ ಸಂಗತಿಯಾಗಿದೆ. ಅಂದರೆ ಈಗಾಗಲೇ ಮೈಸೂರು ಮಹಾನಗರ ಪಾಲಿಕೆಗೆ ಯಾರೇ ಸದಸ್ಯರು ಕೂಡ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನಡಿಬೇಕಾದಂತಹ ಕಲಾಪಗಳು ನಗರ ಪಾಲಿಕೆ ಅಂದರೆ ನಗರಕ್ಕೆ ಸಂಬಂಧಪಟ್ಟಂಥ ನಡಿಬೇಕಾಗಿದ್ದಂತಹ ಸಾಕಷ್ಟು ಕಲಾಪಗಳು ಯಾವುದೇ ರೀತಿಯಾದಂತಹ ಮೀಟಿಂಗ್ಗಳಾಗಲಿ ಸಭೆಗಳಾಗಲಿ ಯಾವುದೂ ಕೂಡ ನಡೀತಾ ಇಲ್ಲ. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಅಂದರೆ POPಯಿಂದ ನಿರ್ಮಾಣ ಆಗಿದ್ದಂತಹ ಚಾವಡಿ ಏನಿದೆ, ಮೇಲ್ಚಾವಡಿ ಕುಸಿದು ಬಿದ್ದಿದೆ. ಈಗಾಗಲೇ ಫೆಂಗಲ್ ಚಂಡಮಾರುತ ಅಂದರೆ ಫೆಂಗಲ್ ಸೈಕ್ಲೋನಿಂದ ಈಗಾಗಲೇ ಇಡೀ ದಕ್ಷಿಣ ಭಾರತದಾದ್ಯಂತ ಒಂದು ರೀತಿಯಾದಂತಹ ಕೋಲ್ಡ್ ವಾತಾವರಣ, ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಹಾನಿಗಳಾಗಿದೆ. ಇನ್ನು ಮೈಸೂರಿನಲ್ಲೂ ಕೂಡ ಮೈಸೂರು ಮಹಾನಗರ ಪಾಲಿಕೆನೇ ಸೋರ್ತಾ ಇರುವಂತಹ ಪರಿಸ್ಥಿತಿ ಮೈಸೂರಿನಲ್ಲಿ ನಿರ್ಮಾಣ ಆಗಿದೆ. ಇನ್ನು ಜನಗಳ ಸ್ಥಿತಿ ಏನಾಗಿರ್ಬೋದು ಅಂತ ನೀವೇ ಕಲ್ಪನೆ ಮಾಡ್ಕೋಬೇಕು. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಯಾವುದೇ ಸಭೆ ನಡೆದಿದೆ, ಕಡತಗಳು ಅಲ್ಲಲ್ಲೇ ಬಿದ್ದಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಅಂದರೆ ಡಾಕ್ಯುಮೆಂಟ್ಸ್ಗಳಿದೆ, ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಲ್ಲಲ್ಲೇ ಬಿದ್ದಿದೆ. ಅಂದರೆ ಯಾವುದೇ ರೀತಿಯಾದಂಥ ಇಲ್ಲಿ ಒಂದು ಕಲಾಪಗಳು ನಡೆದಿದೆ. ನಮ್ಮ ಮಹಾನಗರ ಪಾಲಿಕೆ ಮೆಂಬರ್ಸ್ಗಳಿಲ್ಲದೇ ಈಗಾಗಲೇ ಮೈಸೂರು ಮಹಾನಗರ ಪಾಲಿಕೆ ಒಂದು ರೀತಿಯಾದಂಥ ಅನಾಥವಾಗಿ ಬಿದ್ದಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆ ಮೈಸೂರಿನ ಏನು ಮಹಾನಗರ ಪಾಲಿಕೆ ಇದೆ, ಮಹಾನಗರ ಪಾಲಿಕೆ ಸದ್ಯ ಮೇಲ್ಚಾವಡಿ ಕುಸಿತಿರುವಂಥದ್ದು. ಈ ಬಗ್ಗೆ ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ. ಇನ್ನು ಭಾಳ ಪ್ರಮುಖವಾಗಿ ಈ ಒಂದು ಹಾಲ್ ಏನಿದೆ, ಈ ಒಂದು ಹಾಲ್ನಲ್ಲಿ ಸಾಕಷ್ಟು ಕಲಾಪಗಳು ಕೂಡ ನಡೀತಾ ಇತ್ತು. ಯಾವುದೇ ನಗರ ಪಾಲಿಕೆ ಸದಸ್ಯರಿಲ್ಲದೆ ಇರೋ ಕಾರಣ ಈಗಾಗಲೇ ಈ ಒಂದು ಹಾಲ್ನಲ್ಲಿ ಯಾವುದೇ ರೀತಿಯಾದಂತಹ ಕಲಾಪಗಳು ಕೂಡ ನಡೀತಾ ಇಲ್ಲ. ಸೊ ಹೀಗಾಗಿ ಮೇಲ್ಚಾವಡಿ ಕೂಡ ಕುಸಿದು ಬಿದ್ದಿದೆ. ಎಷ್ಟು ದಿನಗಳಲ್ಲಿ ಇದು ರೆಡಿ ಆಗ್ತದೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.